ನಿಮ್ಮ ಮೊಬೈಲ್ ನೀರಿನಲ್ಲಿ ಹೋದರೆ ಏನಾಗುತ್ತೆ? IP ರೇಟಿಂಗ್ ಫೋನ್ ಅನ್ನು ನೀರಿನಲ್ಲಿ 24 ತಾಸುಗಳ ಕಾಲ ಇಟ್ಟರೆ ಏನಾಗುತ್ತೆ? IP ರೇಟಿಂಗ್ ಅಂದರೆ ಏನು? ಈ ಎಲ್ಲಾ ಕ್ವಶನ್ ಗಳಿಗೂ ಆನ್ಸರ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮೊದಲಿಗೆ IP ಅಂದರೆ ಏನು? ಇದರ ಫುಲ್ ಫಾರ್ಮ್ ಇಂಗ್ರೆಸ್ ಪ್ರೊಟೆಕ್ಷನ್ ಅಂತ ಹೇಳಿ. ಇದು ನಿಮ್ಮ ಮೊಬೈಲ್ ಅಥವಾ ಯಾವುದೇ ವಸ್ತುವನ್ನು ನೀರಿನಿಂದ ಮತ್ತು ಧೂಳಿನಿಂದ ಎಷ್ಟು ಕಾಪಾಡುತ್ತೆ ಅಂತಂದು ಈ ನಂಬರ್ ಹೇಳುತ್ತೆ. IP ಮುಂದಿನ ನಂಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಂಬರ್ ಹೇಳೋದು ನಮಗೆ ವಾಟರ್ ಪ್ರೂಫ್ ಇದೆಯಾ ಇಲ್ವಾ ಅಂತಂದು. IP ಮುಂದುಗಡೆ 2 ನಂಬರ್ ಇರುತ್ತೆ. ಅದರಲ್ಲಿ ಮೊದಲನೇ ನಂಬರ್ ಹೇಳುತ್ತೆ ನಮಗೆ ಸಾಲಿಡ್ ಪ್ರೊಟೆಕ್ಷನ್ ಬಗ್ಗೆ. ಆ ನಂಬರ್ಗಳು 1 ರಿಂದ 6 ಒಳಗೆ ಇರುತ್ತೆ. ಆ ಜಾಗದಲ್ಲಿ ಏನಾದರೂ 0 ಅಥವಾ 0 ಏನಾದ್ರು ಬಂದ್ರೆ ಯಾವುದೇ ಸಾಲಿಡ್ ಪ್ರೊಟೆಕ್ಷನ್ ಇಲ್ಲ ಅಂತೇಳಿ, ಅಂದ್ರೆ ಯಾವುದೇ ಡಸ್ಟ್ ರೆಸಿಸ್ಟೆನ್ಸ್ ಅಥವಾ ಡಸ್ಟ್ ಪ್ರೂಫ್ ಇಲ್ಲ ಅಂತಂದೇ ಹೇಳ್ಬೋದು. ಅದಕ್ಕೆ 1 ರಿಂದ 4 ಒಳಗೆ ಈ ನಂಬರ್ ಏನಾದ್ರು ಇದ್ರೆ ಅದು 50 mm ಕಿನ ಹೆಚ್ಚಿಗೆ ವಸ್ತುಗಳಿಂದ ಏನೋ ಹಾನಿ ಆಗುವುದಿಲ್ಲ. ಆ ನಂಬರ್ ಏನಾದರೂ 5 ಆಗಿದ್ರೆ ಅಲ್ಪ ಸ್ವಲ್ಪ ಡಸ್ಟ್ಗಳಿಂದ ಏನೂ ಆಗೋದಿಲ್ಲ. ಮತ್ತು ಆ ನಂಬರ್ ಏನಾದರೂ 6 ಇದ್ದಾರಂದ್ರೆ ಇದು ಫುಲ್ಲಿ ಅಂದ್ರೆ ಧೂಳು ಮಣ್ಣು ಅಥವಾ ಹೊಸಿನಲ್ಲಿ ಬೇಕಾದಲ್ಲಿ ಹೋಗೋದ್ರು ಏನೋ ಹಾನಿ ಆಗುವುದಿಲ್ಲ. ಇದು ಸಾಲಿಡ್ ಪ್ರೊಟೆಕ್ಷನ್ ಇದೆ ಪೂರ ಟೋಟಲ್ ಆಗಿ ಅಂತಂದೇ ಹೇಳ್ಬೋದು. ಆ ನಂಬರಿಗೆ 6 ನಂಬರ್ ಏನಾದರೂ ಇದ್ದರೆ ಅಂದ್ರೆ IP6X ಟೋಟಲ್ ಆಗಿ ಡಸ್ಟ್ ರೆಸಿಸ್ಟೆನ್ಸ್ ಇದೆ, ಅಂದ್ರೆ ಡಸ್ಟ್ ಪ್ರೂಫ್ ಇದೆ. ಇದಕ್ಕೆ ಧೂಳು ಮಣ್ಣು ಬೇಕಾದಿದ್ರು ಏನೂ ಆಗೋದಿಲ್ಲ. ಇದಕ್ಕೆ ಮತ್ತೊಂದು ಸಂಖ್ಯೆ ಹೇಳುತ್ತೆ ನಮಗೆ ವಾಟರ್ ಪ್ರೂಫಿನ ಬಗ್ಗೆ ಹೇಳುತ್ತೆ ನಮಗೆ. ಈ ನಂಬರ್ಗಳು 1 ರಿಂದ 9 ವರೆಗೆ ಇರುತ್ತೆ. ಇವು ಆ ನಂಬರಿನ ಜಾಗದಲ್ಲಿ 0 ಅಥವಾ 0ಗಳು ಏನಾದ್ರು ಇದ್ರೆ ಅದು ಯಾವುದೇ ವಾಟರ್ ಪ್ರೂಫ್ ಅಥವಾ ವಾಟರ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದೇ ಹೇಳ್ಬೋದು. ಅದಕ್ಕೆ 1 ರಿಂದ 3 ಒಳಗೆ ಏನಾದ್ರು ಈ ನಂಬರ್ಗಳು ಇದ್ರೆ ಅಲ್ಪ ಸ್ವಲ್ಪ ಮಳೆ ನೀರಿನಿಂದ ಅಥವಾ ಒಂದ್ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ತಡೆದುಕೊಳ್ಳಬಹುದು ವಸ್ತುಗಳು. ಆ ನಂಬರ್ ಏನಾದರೂ 4 ಆಗಿತ್ತು ಅಂದರೆ ಅದು ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ನೀರನ್ನು ಒಂದ್ ಸ್ವಲ್ಪ ಸ್ಪ್ರೇಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ. ಅದಕ್ಕೆ 5 ಮತ್ತು 6 ನಂಬರ್ಗಳು ಏನಾದ್ರು ಇದ್ದರೆ 4 ಇತ್ತಲ್ಲ ಆ ನಂಬರ್ಕಿನ ಹೆಚ್ಚಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಅಂದ್ರೆ ನೀವು ಮೋಟರಿನ ಸ್ಪೀಡ್ ನೀರನ್ನು ಹಿಡಿದ್ರು ಏನೂ ಆಗುವುದಿಲ್ಲ ಇದಕ್ಕೆ, ಅಂದ್ರೆ ಅದನ್ನು ಕೂಡ ತಡೆದುಕೊಳ್ಳುವ ಶಕ್ತಿ ಇರುತ್ತೆ. ಮತ್ತು ಆ ಜಾಗದಲ್ಲಿ 7 ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ವಾಟರ್ ಪ್ರೂಫ್ ಅಂತಾನೆ ಹೇಳ್ಬೋದು. ಇದನ್ನ ನೀರಿನಲ್ಲಿ ಮುಳುಗಿಸಿದ್ರು ಕೂಡ ಏನೂ ಆಗೋದಿಲ್ಲ ಇದಕ್ಕೆ, ಅಂದ್ರೆ ಇದಕ್ಕೂ ಒಂದ್ ಸ್ವಲ್ಪ ಲಿಮಿಟ್ ಇರುತ್ತೆ. ಅಂದ್ರೆ ನೀರಿನಲ್ಲಿ 1 ಮೀಟರ್ ಒಳಗೆ ಮತ್ತು ಅಲ್ಲಿ 30 ನಿಮಿಷಗಳ ಕಾಲ ಅಷ್ಟೇ ಇಡಬಹುದು. ಅದ್ರ ಒಳಗೆ ಅಷ್ಟೇ ನೀರಿನಲ್ಲಿ ಇಡಬೇಕು. ಅದಕ್ಕೆ ಹೆಚ್ಚಿಗೆ ಇತ್ತಂದ್ರೆ ಮತ್ತೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ವಾಟರ್ ಪ್ರೂಫ್ ಅಂತಾನೆ ಹೇಳ್ಬೋದು. ಇದು ಒಂದ್ ಸ್ವಲ್ಪ ಹಾಗೆ ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ಒಂದು 4 ಫೋಟೋಗಳನ್ನು ತಕ್ಕೋಬಹುದು ಹಾಗೆ ನೀರಿನಲ್ಲಿ ಇಟ್ಟುಕೊಂಡು. ಮತ್ತು ಅದೇ ಜಾಗದಲ್ಲಿ 8 ಸಂಖ್ಯೆ ಇತ್ತು ಅಂತಂದ್ರೆ ಅದು ಕೂಡ ವಾಟರ್ ಪ್ರೂಫ್ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಅಂದ್ರೆ 1.5 ಮೀಟರ್ ಒಳಗಡೆ ನೀರಿನ ಒಳಗಡೆ ನೀವು ಆ ವಸ್ತುವನ್ನು ಹಾಕಿ ತೆಗೆಯಬಹುದು. ಅದು ಕೂಡ 30 ನಿಮಿಷಗಳ ಕಾಲ ಅಷ್ಟೇ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಇಟ್ಟರೆ ಮತ್ತೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಬಹುದು. ಅದೇ ಸ್ಥಾನದಲ್ಲಿ 9 ಸಂಖ್ಯೆ ಇತ್ತು ಅಂದ್ರೆ ಅದು ಕೂಡ 1.5 ಮೀಟರ್ ನೀರಿನ ಒಳಗಡೆ ಆ ವಸ್ತುವನ್ನು ಇಡಬಹುದು. ಅದು ಕಾಲ 1.5 ಗಂಟೆಗಳ ಕಾಲ ಇಡಬಹುದು. ಹಾಗಾದರೆ IP69 ಇದು ಫುಲ್ಲಿ ವಾಟರ್ ಪ್ರೂಫ್ ಅಲ್ಲ ಮತ್ತು IP69 ಫುಲ್ಲಿ ಡಸ್ಟ್ ಪ್ರೂಫ್ ಹೌದು. ಯಾಕೆ IP69 ಫುಲ್ಲಿ ವಾಟರ್ ಪ್ರೂಫ್ ಅಲ್ಲ ಮತ್ತು ಫುಲ್ಲಿ ಡಸ್ಟ್ ಪ್ರೂಫ್ ಹೌದು? ಏಕೆಂದರೆ ನೀರಿನ ಒಳಗಡೆ ಹತ್ತುತ್ತಾ ಹೋಗ್ತೀವಿ ನೋಡ, ಹಾಗೆ ಅದರಲ್ಲಿ ನೀರು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. IP69 ರೇಟಿಂಗ್ ಕೂಡ ಇದ್ರು, ಹಾಗಾಗಿ ಅದಕ್ಕೆ ಲಿಮಿಟ್ ಅಂತಂದು ಸೆಟ್ ಮಾಡಿದ್ದಾರೆ. ಅಂದ್ರೆ ಈಗ 1.5 ಮೀಟರ್ ಇದೆ ಅದಕ್ಕೆ ಅಂದ್ರೆ IP69 ಮತ್ತು IP68 ಗೆ. ಆದ್ರೆ ಅದರಲ್ಲಿ ವ್ಯತ್ಯಾಸ ಏನಂದರೆ ಟೈಮಿಂಗ್ ಅಷ್ಟೇ ಒಂದ್ ಸ್ವಲ್ಪ ಹೆಚ್ಚಿಗಿದೆ IP69 ಅಲ್ಲಿ. ಏನಾದ್ರು ಆ ಸಂಖ್ಯೆಗಳ ಜಾಗದಲ್ಲಿ X ಅಂತ ಬರ್ತಿದ್ದರೆ ಅದರಲ್ಲಿ ಯಾವ ಜಾಗದಲ್ಲಿ ಬರ್ದಿದ್ದೆವು ಅದನ್ನ ಮೊದಲು ಗಮನಿಸಬೇಕು. ಆ ಗಮನಿಸಿದ ನಂತರ ಅದು ಮೊದಲಿನ ಜಾಗದಲ್ಲಿ ಬರ್ದಿದ್ದರೆ ಅದರಲ್ಲಿ ಯಾವುದೇ ಪ್ರೊಡಕ್ಷನ್ ಇಲ್ಲ ಅಂತೇಳಿ, ಇನ್ನೊಂದು ಜಾಗದಲ್ಲಿ ಬರ್ದಿದ್ದರೆ ಅದರ ಮೇಲೆ ಕೂಡ ಯಾವುದೇ ವಾಟರ್ ಪ್ರೂಫ್ ಅಥವಾ ವಾಟರ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದೇಳಿ ತಿಳ್ಕೋಬಹುದು ನಾವು. ಹಾಗಾದರೆ ಎಷ್ಟು ದೊಡ್ಡ ಸಂಖ್ಯೆ ಇರುತ್ತೆ ಅಷ್ಟೇ ದೊಡ್ಡ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅದಕ್ಕೆ. ಇನ್ನು ಮುಂದೆ ಮೊಬೈಲ್ ತಗೊಳ್ಳೋದಕ್ಕೆ ಹೋದಾಗ IP ರೇಟಿಂಗ್ ಕೂಡ ಚೆಕ್ ಮಾಡಿ. ಹಾಗೆಯೇ ನಮ್ಮ ಟೆಕ್ಕಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಮತ್ತು IP ರೇಟಿಂಗ್ ಅಂದರೆ ಏನೊಂದು ತಿಳಿದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಮೊಬೈಲ್ ನಲ್ಲಿ ಯಾವ IP ರೇಟಿಂಗ್ ಇದೆ ಅಂತಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.